ನನ್ನ ಒಡೆಯನು ರಕ್ಷಕನು ವಿಮೋಚಕನತೆ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತನಾಡಿದರು? ಮರೆತು ಬಿಟ್ಟಿದ್ದೀರಿ? ಎಲ್ಲ ನೆನ್ಪಿಟ್ಕೊಂತೀರಿ, ವಾಕ್ಯ ಮಾತ್ರ ಮರೆತು ಬಿಡ್ತೀರಿ. ಯಾಕೆ ಮರಿತೀರಿ ಅಂದರೆ ಅದಕ್ಕೆ ಹೃದಯದಲ್ಲಿ ಸ್ಥಳವನ್ನು ಕೊಡೋದಿಲ್ಲ, ಅದನ್ನು ಮಾನ್ಯ ಎಂಬುದಾಗಿ ಎಣಿಸೋದಿಲ್ಲ, ಅದಕ್ಕೆ ಬಲವಾದ ಮಹತ್ವವನ್ನು ಕೊಡೋದಿಲ್ಲ. ಲೋಕದ ಕಾರ್ಯಗಳು, ಜಗಳದ ಕಾರ್ಯಗಳು, ಬೇರೆ ಬೇರೆ ಕಾರ್ಯಗಳೆಲ್ಲ ಮನಸ್ಸಲ್ಲಿರುತ್ತೆ, ಆದರೆ ದೇವರ ವಾಕ್ಯ ಮಾತ್ರ ಮನಸ್ಸಲ್ಲಿ ಇರೋದಿಲ್ಲ. ಏನು ಎಂಥ ಒಂದು ಸ್ಥಿತಿ ಮನುಷ್ಯನಿಗೆ ಬಂದಿದೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಓದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ ನೆನಪು ಮಾಡ್ತೀವಿ ಒಂದು ಸಾರಿ? ಕೊನೆಯದಾಗಿ ಮರಿಯಳ ಕುರಿತಾಗಿ ದೇವರು ಯಾಕೆ ಕನ್ನಿಕೆಯಾಗಿರುವಂಥ ಮರಿಯಳನ್ನು ಆಯ್ಕೆ ಮಾಡಿಕೊಂಡ್ರು, ಆಕೆಯಲ್ಲಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳು ಏನಾಗಿದ್ದವು, ಆಕೆಯನ್ನು ದೇವರು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಪ್ರಮುಖವಾಗಿರ್ತಕ್ಕಂಥ 6 ಕಾರಣಗಳು, 6 ಸಂಗತಿಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೀವಿ. ಮೊಟ್ಟ ಮೊದಲನೇದಾಗಿ, ಆ ಮರಿಯಳು ದೇವರಲ್ಲಿ ಉಲ್ಲಾಸಿಸುವಂಥ ಸ್ವಭಾವವುಳ್ಳಂಥ ಸ್ತ್ರೀಯಾಗಿದ್ಲು, ಕನ್ನಿಕೆಯಾಗಿದ್ಲು, ತರುಣಿಯಾಗಿದ್ಲು. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಮರಿಯಳು ದೇವರಿಗೆ ದೀನತೆಯನ್ನು ತೋರಿಸುವಂಥ, ತಗ್ಗಿಸಿಕೊಳ್ಳುವಂಥ ಸ್ವಭಾವವುಳ್ಳಂಥ ಕನ್ನಿಕೆಯಾಗಿದ್ಲು ಎಂಬುದಾಗಿ. ಮೂರನೇದಾಗಿ ನಾವು ನೋಡಿದ್ದೇವೆ, ಮರಿಯಳು ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳುವಂಥ ಕೆಲವು ಸಂಘಟನೆಗಳನ್ನು ಆಕೆ ವಿಮರ್ಶಿಸುವಂಥ ಗುಣವುಳ್ಳಂಥ ಸ್ತ್ರೀಯಾಗಿದ್ಲು. ಹಲ್ಲೆಲೂಯಾ. ಇನ್ನು ಅನೇಕ ಸಂಗತಿಗಳನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರು ಆಗಿದ್ದೇವೆ ಪ್ರಿಯರೇ. ಪ್ರಮುಖವಾಗಿ 6 ಕಾರಣಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಮರಿಯಳು ದೇವರ ಹತ್ರ ತಗ್ಗಿ ಬಗ್ಗಿ ನಡೆಯುವಂಥ ಸ್ವಭಾವವುಳ್ಳಂಥ ಸ್ತ್ರೀಯಾಗಿದ್ಲು. ಮರಿಯಳು ದೇವರಿಗೆ ಭಯಪಡುವಂಥ ಸ್ತ್ರೀಯಾಗಿದ್ಲು. ಮರಿಯಳು ಕನ್ನಿಕೆಯಾಗಿರುವಂಥ ಸಮಯದಲ್ಲಿ ದೇವರಿಗೋಸ್ಕರವಾಗಿ ಸಿದ್ಧಳಾಗಿ ಶುದ್ಧಳಾಗಿ ಜೀವಿಸುವಂಥ ಸ್ತ್ರೀಯಾಗಿದ್ಲು. ಅನೇಕ ವಿಷಯಗಳನ್ನು ನಾವು ಓದುವಾರ ನೋಡಿದ್ದೇವೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಒಂದು ಮಾತನ್ನು ನನಗೆ ನೆನಪು ಮಾಡಿದರು. ಆ ಮಾತನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಆರಾಧನೆ ಮಾಡುವಂಥ ದೇವರು, ನಾವು ನಂಬಿರುವಂಥ ದೇವರು, ಆತನು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ, ಆತನು ಮಾತಾಡುವಂಥ ದೇವರಾಗಿದ್ದಾನೆ, ಆತನು ಕರೆಯುವಂಥ ದೇವರಾಗಿದ್ದಾನೆ, ಆತನು ರೂಪಿಸುವಂಥ ದೇವರಾಗಿದ್ದಾನೆ, ಆತನು ಎಲ್ಲ ಕಾರ್ಯಗಳನ್ನು ತನ್ನ ಅಧೀನದಲ್ಲಿ ಇರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ಯೇಸು ನಿನ್ನನ್ನು ಕರೆಯುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕರೆಯುತ್ತಾನೆ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ದೇವರು ಆರಂಭದಿಂದಲೂ ಕೂಡ ಮನುಷ್ಯನನ್ನು ಏನು ಮಾಡ್ತಾ ಇದ್ದಾನ್ರಿ? ಕೂಗಿ ಕರಿತಾ ಇದ್ದಾನೆ. ಯಾಕಂದರೆ ಮನುಷ್ಯನ ಮೇಲೆ ದೇವರಿಗೆ ಅಪಾರವಾದಂಥ ಪ್ರೀತಿ ಇದೆ. ಮನುಷ್ಯನ ಮೇಲೆ ದೇವರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಯಾಕಂದರೆ ದೇವರು ಮನುಷ್ಯನನ್ನು ಏನು ಮಾಡಿದಾನ್ರಿ? ರೂಪ ಕೊಟ್ಟು ಉಂಟು ಮಾಡಿದ್ದಾನೆ. ತನ್ನ ಒಂದು ರೂಪದಲ್ಲಿ ಮನುಷ್ಯನನ್ನು ಏನು ಮಾಡಿದ್ದಾನೆ? ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆರಂಭದಿಂದಲೂ ದೇವರು ಕರಿತಾ ಇದ್ದಾನೆ. ಆದರೆ ಮನುಷ್ಯನ ಏನು ಮಾಡ್ತಾ ಇದ್ದಾನೆ? ದೇವರಿಂದ ದೂರ ಸರಿದು ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆತನನ್ನು ನೀವು ಹುಡುಕಿರಿ, ಆತನು ನಿಮಗೆ ಸಿಗುವನು ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಮನುಷ್ಯರು ಇವತ್ತು ದೇವರನ್ನು ಹುಡುಕ್ತಾ ಇಲ್ಲ. ಅನೇಕ ಮನುಷ್ಯರು ಇವತ್ತಿನ ದಿವಸ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ನಾವು ಯಾವ ರೀತಿಯಾಗಿ ಇನ್ನೊಬ್ಬರನ್ನು ತುಳಿಯಬೇಕು, ನಾವು ಯಾವ ರೀತಿಯಾಗಿ ಮುಂದಕ್ಕೆ ಬರಬೇಕು ಎಂಬುದಾಗಿ ನೋಡ್ತಾರೆ ಹೊರತಾಗಿ ದೇವರನ್ನು ಕಂಡುಕೊಂಡಾಗ ಆ ಎಲ್ಲ ಕಾರ್ಯಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಎನ್ನುವಂಥದ್ದನ್ನು ಅವ್ರು ಏನು ಮಾಡಿಬಿಟ್ಟಿದ್ದಾರೆ?
ಮರೆತು ಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದೇ ಆದರೆ ನಿನಗೆ ಬೇಕಾದಂಥವುಗಳನ್ನೆಲ್ಲ ದೇವರು ಏನು ಮಾಡ್ತಾನಂತೆ, ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ಅಯ್ಯೋ ನಾನು ದೇವರಿಗೋಸ್ಕರವಾಗಿ ಪ್ರಯಾಸ ಪಟ್ಟ ಕಾರಣ ನನ್ನನ್ನು ಅರಸು ತನ್ನ ಸಿಂಹಾಸನ ನನ್ನನ್ನು ಅರಸಿ ಬಂತು. ದಾವೀದನು ಹೇಳ್ತಾನೆ, ನಾನು ಮುಂದೆ ಹೋಗ್ತಾ ಇರಬೇಕಾದ್ರೆ ನನ್ನ ಹಿಂದ್ಗಡೆ ಏನಿದೆ, ಶುಭವು ಕೃಪೆಯು ನನ್ನ ಬೆನ್ನತ್ತಿ ಬರ್ತಾ ಇದೆ. ನಾನು ಬೇಡಂದ್ರೂ ಕೂಡ ನನ್ನ ಬೆನ್ನತ್ತಿ ಬರ್ತಾ ಇದೆ. ಕಾರಣ ಏನು? ನಾನು ಸೃಷ್ಟಿಕರ್ತನಾದ ದೇವರನ್ನ ನಂಬಿದಂತ ಕುಮಾರನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಯಾವುದು? ಯೇಸು ನಿನ್ನನ್ನ ಕರೆಯುತ್ತಾನೆ. ನಿನ್ನ ಸಂಕಷ್ಟವನ್ನು ನೋಡಿ, ನಿನ್ನ ಬಾಧೆಗಳನ್ನು ನೋಡಿ, ನಿನ್ನ ಅನಾರೋಗ್ಯವನ್ನು ನೋಡಿ, ನಿನ್ನ ಬಲಹೀನತೆಯನ್ನು ನೋಡಿ, ನೀನು ಜೀವಿಸಿರತಕ್ಕಂಥ ಜೀವಿತವನ್ನು ನೋಡಿ, ನಿನ್ನಲ್ಲಿರ್ತಕ್ಕಂಥ ಪಾಪವನ್ನು ನೋಡಿ, ಶಾಪವನ್ನು ನೋಡಿ, ದೇವರು ಏನು ಮಾಡ್ತಾ ಇದ್ದಾನೆ? ನಿನ್ನನ್ನು ಕರಿತಾ ಇದ್ದಾನೆ. ಯಾಕಂದರೆ ಆ ಶಾಪ, ಪಾಪ, ಅನಾರೋಗ್ಯ, ಬಡತನ ನಿನ್ನನ್ನು ಎಲ್ಲಿಗೆ ನಡೆಸುತ್ತೆ? ಪಾತಾಳಕ್ಕೆ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆರಂಭದಲ್ಲಿ ದೇವರು ಏದೇನ್ ತೋಟದಲ್ಲಿ ಆದಾಮ ಅವಳನ್ನು ಇಟ್ಟಂತ ಸಮಯದಲ್ಲಿ ಆದಾಮನನ್ನು ದೇವರು ಕರಿತಾ ಇದ್ದಾನೆ, ಮನುಷ್ಯನೇ ನೀನು ಎಲ್ಲಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಆದಾಮನು ಉತ್ತರಿಸ್ತಾ ಇದ್ದಾನೆ, ಅಯ್ಯೋ ದೇವರೇ, ನೀನು ಬರುವಂಥದ್ದನ್ನು ನೋಡಿ ನಾನು ಏನು ಮಾಡಿದ್ದೇನೆ? ಅಡಗಿಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆದಾಮನು ತಪ್ಪು ಮಾಡಿದಾಗಲೂ, ಆದಾಮನು ಪಾಪ ಮಾಡಿದಾಗಲೂ, ಆದಾಮನು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದ, ಅವಿಧೇಯತೆಯನ್ನು, ವಿರೋಧತೆಯನ್ನು ತೋರಿಸಿದಾಗಲೂ ಕೂಡ ಆದಾಮನನ್ನ ಹವ್ವಳನ್ನು ಹುಡುಕಿಕೊಂಡು ದೇವರು ಅವರನ್ನ ಕರಿತಾ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವಾದ್ರೆ ಏನು ಮಾಡ್ತೀವ್ರಿ? ನಾವು ಹೇಳಿದ್ದು ಮಾಡಲಾರ್ದೆ ಇದ್ದಂಥ ಸಮಯದಲ್ಲಿ, ಜಗಳ ಏನಾದರೂ ಆಡಿದ್ದೇ ಇದ್ದಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ? ಅವ್ರನ್ನ ಮಾತಾಡ್ಸಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಆ ಥರ ಅಲ್ಲ. ಹಲ್ಲೆಲೂಯಾ. ಆತನ ಮಾರ್ಗದಿಂದ ತಪ್ಪಿ ಹೋಗಿದ್ದಾರೆ, ಆದರೂ ಕೂಡ ಆತನ ಅವರನ್ನು ಕರೆಯುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಇವತ್ತಿನ ದಿವಸ ನಿನ್ನನ್ನು ಏನು ಮಾಡ್ತಾನೆ? ಕರಿತಾ ಇದ್ದಾನೆ. ನಿನ್ನನ್ನು ಯಾವುದಕ್ಕೋಸ್ಕರವಾಗಿ ಕರಿತಾ ಇದ್ದಾನೆ? ಸಿಂಹಾಸನವನ್ನ ಕೊಡುವುದಕ್ಕೋಸ್ಕರವಾಗಿ. ಈ ಲೋಕದಲ್ಲಿ ನಾವು ಸ್ವಲ್ಪ ದಿವಸಗಳು ಮಾತ್ರ ಬದುಕುವಂಥದ್ದು, ಜೀವಿಸುವಂಥದ್ದು. ಎಲ್ಲರೂ ಕೂಡ ಲೋಕವನ್ನು ಬಿಟ್ಟು ಹೋಗ್ತಾರೆ. ಆದರೆ ಹೋಗುವುದರೊಳಗಡೆಯಾಗಿ ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಂಡು ಹೋದರೆ ಪರಲೋಕ ಇದೆ, ಮೋಕ್ಷ ಇದೆ, ಸ್ವರ್ಗ ಇದೆ. ಒಂದು ವೇಳೆ ತಿಳಿಯಲಾರದೆ ಹೋದ್ರೆ ಏನಿದೆ ರೀ? ಪಾತಾಳ, ನರಕ ಎನ್ನುವಂಥದ್ದು ಏನಾಗಿದೆ? ಕಾದುಕೊಂಡು ಕುಳಿತುಕೊಂಡಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಇವತ್ತಿನ ದಿವಸ ನಾನು ಸತ್ಯವೇದದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ವ್ಯಕ್ತಿಯ ಭವಿಷ್ಯತ್ತು, ಆ ವ್ಯಕ್ತಿಯ ಜೀವಿತ ಯಾವ ರೀತಿಯಾಗಿದೆ ಅಂದರೆ, ಆತನು ಹುಟ್ಟುತ್ತಲೇ 2 ಕಣ್ಣುಗಳನ್ನು ಕಳೆದುಕೊಂಡು ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಆತನನ್ನ ಮನೆಯವರೆಲ್ಲರೂ ಕೂಡ ಅಸಡ್ಡೆ ಮಾಡಿದ್ದಾರೆ. ಆತನನ್ನು ಎಲ್ಲರೂ ಕೂಡ ದೂರ ತಳ್ಳಿದ್ದಾರೆ. ಆತನು ತನ್ನ ವೃತ್ತಿಯನ್ನ ತಾನು ಬದುಕುವುದಕ್ಕೋಸ್ಕರವಾಗಿ ಏನಾದರೂ ಒಂದು ವೃತ್ತಿ ಮಾಡಬೇಕು ಎಂಬುದಾಗಿ ಭಿಕ್ಷಾಟನೆಯನ್ನು ನಡೆಸುವಂತ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಕುಟುಂಬದಲ್ಲಿ ಅನೇಕವಾದ ರೀತಿಯಲ್ಲಿ ಏನಿದೆ? ದುಃಖ ಇದೆ. ಬಂಧುಗಳು ಆತನನ್ನು ಬಿಟ್ಟಿದ್ದಾರೆ, ಸ್ನೇಹಿತರು ಆತನನ್ನು ಬಿಟ್ಟಿದ್ದಾರೆ, ತಂದೆ ತಾಯಿಗಳು ಆತನನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಆತನು ಜೀವಿಸ್ತಾ ಇರಬೇಕಾದ್ರೆ ಯೇಸು ಆತನನ್ನ ಏನ್ ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನೀನು ಕೂಡ ಒಂದು ವೇಳೆ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ನೀನು ಬಂದಿದ್ರೆ, ಮಕ್ಕಳಿಂದ ಆಗಲಿ, ನಿನ್ನ ಪತಿಗಳಿಂದಾಗಲಿ, ಸತಿಯಿಂದಾಗಲಿ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ನೀನು ಬಂದಿದ್ರೆ, ಯೇಸು ನಿನ್ನನ್ನು ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿ ದೇವರನ್ನ ಕೂಗಿದಂತ ಸಮಯದಲ್ಲಿ ದೇವರು ನಿಂತು ಅವನನ್ನ ಕರೀರಿ ಅನ್ನಲು. ಹಲ್ಲೆಲೂಯಾ. ಯೇಸು ಕರೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. 10ನೇ ಅಧ್ಯಾಯ 49ನೇ ವಚನ. ಆಗ ಯೇಸು ನಿಂತು ಅವನನ್ನ ಕರೀರಿ. ಹಲ್ಲೆಲೂಯಾ. ಬಾಧೆಯಲ್ಲಿ, ಸಂಕಟದಲ್ಲಿ, ಸಂಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಲೋಕವನ್ನ ನೋಡಲಾರದ ಸ್ಥಿತಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಯನ್ನ ಯೇಸು ಏನ್ ಮಾಡ್ತಾ ಇದ್ದಾರ್ರಿ? ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತನು ಅನೇಕ ಸಾರಿ ಒಂದು ಮಾತನ್ನು ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ನೀವು ಕಣ್ಣಿದ್ದರೂ ಏನಾಗಿದ್ದೀರಿ? ಕುರುಡರಾಗಿದ್ದೀರಿ. ಹಲ್ಲೆಲೂಯಾ. ಕಿವಿ ಇದ್ದರೂ ಕೂಡ ನೀವು ಕೇಳಿಸಿಕೊಳ್ಳಲಾರದ
ಕಿವುಡರಾಗಿದ್ದೀರಿ. ಹಲ್ಲೆಲೂಯ. ಬಾಯಿದ್ದರೂ ಕೂಡ ಕೆಲವೊಬ್ಬರು ಮಾತನಾಡಲಾರದ ಮೂಕರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿ ತೀಮಾಯನ ಮಗನಾಗಿರ್ತಕ್ಕಂಥ ಬಾರ್ತಿಮಾಯನ್ ಎನ್ನುವಂಥ ಈ ವ್ಯಕ್ತಿಯನ್ನ ಯೇಸು ಏನ್ ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಪ್ರಿಯರ್, ಏನ್ ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಅವನ ಸಂಕಷ್ಟವನ್ನ ನೋಡಿ, ಅವನ ದುಃಖವನ್ನ ನೋಡಿ, ಅವನ ಬಾಧೆಯನ್ನ ನೋಡಿ, ಅವನು ಕೂಗಿಕೊಂಡಿರ್ತಕ್ಕಂಥ ಶಬ್ದವನ್ನ ಕೇಳಿ ಯೇಸು ಅವನನ್ನು ಏನ್ ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಯೇಸು ನನ್ನನ್ನು ನಿನ್ನನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ನೀವು ಪ್ರಕಟಣೆ ಪುಸ್ತಕ ಒಂದ್ಸಾರಿ ನೀವು ಓದಿದ್ದೆ ಆದ್ರೆ 22ನೇ ಅಧ್ಯಾಯ 17ನೇ ವಚನ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನ ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಹಲ್ಲೆಲೂಯಾ. ಯಾರು ಕರಿತಾ ಇದ್ದಾರೆ? ಆತ್ಮನು, ದೇವರ ಆತ್ಮನು, ಪರಿಶುದ್ಧ ಆತ್ಮನು, ಯೇಸು ಕ್ರಿಸ್ತನ ಆತ್ಮನು, ಯೇಸು ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಯಾರನ್ನ? ನಿನ್ನನ್ನ ಕರಿತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮೆಲ್ಲರನ್ನ ಕರಿತಾ ಇದ್ದಾನೆ. ಯಾಕೆ ಕರಿತಾ ಇದ್ದಾನಂದ್ರೆ, ಈ ಲೋಕ ನಶ್ವರ, ಈ ಲೋಕ ಮಾಯ, ಈ ಲೋಕ ಸ್ವಲ್ಪ ಹೊತ್ತು ಇದ್ದು ಬೇಗನೆ ಗತಿಸಿ ಹೋಗುವಂತ ಹುಲ್ಲಿನೋಪಾದಿಯಲ್ಲಿ ಇರುವಂಥದ್ದು. ಅಯ್ಯೋ, ಇಷ್ಟು ಬೇಗ ಆತನು ಹೋಗಿಬಿಟ್ನಾ ಎನ್ನುವಂಥ ರೀತಿಯಲ್ಲಿ ಇರುವಂಥದ್ದು ಈ ಲೋಕ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮುಂಜಾನೆ ನೋಡಿರ್ತೀರಿ, ಸಾಯಂಕಾಲ ಆ ವ್ಯಕ್ತಿ ಇರೋದಿಲ್ಲ. ಒಂದು ತಿಂಗಳ ಹಿಂದೆ ನೋಡಿರ್ತಾರೆ, ಈ ತಿಂಗಳ ಆ ವ್ಯಕ್ತಿ ಇರೋದಿಲ್ಲ. ಕಾರಣ ಏನು? ಈ ಲೋಕವನ್ನು ಬಿಟ್ಟು ಆತನು ಹೋಗಿದ್ದಾನೆ. ಆದರೆ ಯೇಸು ನಮ್ಮನ್ನು ಯಾಕೆ ಕರಿತಾ ಇದ್ದಾನಂದ್ರೆ, ಶಾಶ್ವತವಾಗಿರ್ತಕ್ಕಂಥ ಲೋಕವನ್ನ ಕೊಡುವುದಕ್ಕಾಗಿ. ಈ ಲೋಕದಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ? ನಾಶವಾಗಿ ಹೋಗುತ್ತೆ. ಆದರೆ ಕೊಡಲಿಕ್ಕಿರ್ತಕ್ಕಂಥ ಆ ಲೋಕದಲ್ಲಿ ನಾಶನ ಎನ್ನುವಂಥದ್ದು ಇರುವುದಿಲ್ಲ. ಈ ಲೋಕದಲ್ಲಿ ವಯಸ್ಸು ಎನ್ನುವಂಥದ್ದು ಏನಾಗುತ್ತೆ? ಆಗುತ್ತಾ ಬರುತ್ತೆ. ಹುಟ್ಟಿದಾಗ 1 ತಿಂಗಳಿನ ಕೂಸು. ಹಲ್ಲೆಲೂಯಾ. ಹಂಗೆ ವಯಸ್ಸು ಬರ್ತಾ ಬರ್ತಾ 60 ವರ್ಷ, 70 ವರ್ಷ, 80 ವರ್ಷ ಆದ್ಮೇಲೆ ಏನ್ ಮಾಡಿಬಿಡ್ತಾನೆ? ಗತಿಸಿ ಹೋಗ್ಬಿಡ್ತಾನೆ, ಸಮಾಧಿಗೆ ಸೇರಿ ಬಿಡ್ತಾನೆ. ಹಲ್ಲೆಲೂಯಾ. ಆದ್ರೆ ಆ ಲೋಕದಲ್ಲಿ, ಯೇಸು ಕರೆಯುವಂತ ಲೋಕದಲ್ಲಿ ಶಾಶ್ವತವಾಗಿ ಮನುಷ್ಯನೇನಾಗಿರ್ತಾನ್ರಿ? ಯೌವನಸ್ಥನಾಗಿ ಜೀವಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಕರಿತಾ ಇರುವಂಥದ್ದು ಶಾಪಗ್ರಸ್ತರಾಗುವುದಕ್ಕಾಗಿ ಅಲ್ಲ, ಆಶೀರ್ವದಿಸಲ್ಪಡುವಂಥವ್ರು ನೀವು ಆಗಬೇಕಂತೇಳಿ ಯೇಸು ಏನ್ ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಪ್ರಿಯರೇ, ಯಾವಾಗ ಬಾರ್ತಿಮಾಯನನ್ನ ದೇವರು ಕರೆದ್ರು, ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಧೈರ್ಯವಿರಲಿ, ಯೇಸು ನಿನ್ನನ್ನ ಕರೆಯುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನಗಿರ್ತಕ್ಕಂಥ ಬಾಧೆಯನ್ನು ನೋಡಿ, ನಿನಗಿರ್ತಕ್ಕಂಥ ಸಂಕಷ್ಟ ವೇದನೆಯನ್ನು ನೋಡಿ ಯೇಸು ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಅನೇಕರು ಯೇಸು ಕ್ರಿಸ್ತನ ಸ್ವರವನ್ನ ಕೇಳಿ ಏನ್ ಮಾಡ್ತಾರೆ? ಧಿಕ್ಕಾರ ಮಾಡ್ತಾರೆ. ನನ್ನನ್ನು ಕರೆದಿಲ್ಲ ಎಂಬುದಾಗಿ ನೆನೆಸ್ತಾರೆ. ಅಯ್ಯೋ, ನನ್ನ ದೇಶ ಬೇರೆ, ಯೇಸು ಸ್ವಾಮಿ ದೇಶ ಬೇರೆ, ನನ್ನ ಕುಲ ಬೇರೆ, ಯೇಸು ಕ್ರಿಸ್ತನ ಕುಲ ಬೇರೆ, ಅದು ಇದು ಅಂತೇಳಿ ಏನ್ ಮಾಡ್ತಾರೆ? ಕಿವಿಯನ್ನ ಕೇಳಿಸಿಕೊಳ್ಳಲಾರದ ಹಾಗೆ ಕಿವುಡರಾಗಿ ತಮ್ಮ ಜೀವಿತದಲ್ಲಿ ಆಗಬೇಕಾದ ಶುಭ ಕಾರ್ಯವನ್ನ ದೇವರು ಮಾಡಿದಾಗ ದೇವರನ್ನ ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಲೋಕದ ಕಡೆಗೆ ಹೋಗ್ಬಿಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಅಂಥವ್ರು ದೇವರಿಂದ ಏನನ್ನು ಕೂಡ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನು ನಿನಗೆ ಕೊಡಬೇಕಂತೇಳಿ ಅಂದುಕೊಂಡಿರುವಂಥದ್ದೇನು? ಪರಲೋಕ. ಹಲ್ಲೆಲೂಯಾ. ಆ ಪರಲೋಕ ಶಾಶ್ವತವಾಗಿರುವಂತ ಲೋಕ. ನಾವು ಕಣ್ಣಿಗೆ ಕಾಣುವಂತ ಈ ಭೂಮಿ, ಕಣ್ಣಿಗೆ ಕಾಣುವಂತ ಆ ಆಕಾಶ ಏನಾಗುತ್ತಂತೆ? ನಾಶವಾಗಿ ಹೋಗುತ್ತೆ, ಅಳಿದು ಹೋಗುತ್ತವೆ. ಆದರೆ ದೇವರು ಮಾಡಿರುವಂಥದ್ದು ಏನಾಗಲ್ಲಂತೆ? ಅಳಿದು ಹೋಗೋದಿಲ್ಲ. ಅದು ಶಾಶ್ವತವಾಗಿ ಇರುವಂಥದ್ದಾಗಿದೆ. ಅದರ ಸಲುವಾಗಿ ಆ ಶಾಶ್ವತವಾಗಿರ್ತಕ್ಕಂಥ ರಾಜ್ಯದಲ್ಲಿ ನಾನು ನೀನು ಪ್ರಜೆಗಳು, ಪ್ರತಿನಿಧಿಗಳು ಆಗಬೇಕಂತೇಳಿ ದೇವ್ರು ಏನ್ ಮಾಡಿದನ್ರಿ? ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಕರಿತಾ ಇದ್ದಾನೆ. 11ನೇ ಅಧ್ಯಾಯ 28ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಹಲ್ಲೆಲೂಯಾ.
ನಿಮ್ಮ ಮೇಲೆ ಇರ್ತಕ್ಕಂಥ ನೊಗರ ಭಾಳ ಭಾರವಾಗಿರುವಂಥದ್ದು, ನಿಮ್ಮ ಮೇಲೆ ಇರ್ತಕ್ಕಂಥ ನೊಗ ಭಾಳವಾಗಿರ್ತಕ್ಕಂಥ ಕಷ್ಟದಿಂದ, ನೋವಿನಿಂದ, ಭಯಂಕರವಾಗಿರ್ತಕ್ಕಂಥ ವೇದನೆಯಿಂದ ತುಂಬಿರುವಂಥದ್ದು. ಆ ನೊಗವನ್ನು ನಾನು ಹೊತ್ಕೊಳ್ತೇನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಯಾವ ರೀತಿಯಾಗಿರುತ್ತಂದರೆ, ಹೀಗೆ ಒಬ್ಬ ತಾಯಿ ದೊಡ್ಡದಾಗಿರ್ತಕ್ಕಂಥ ಹೊರೆಯನ್ನು ಹೊತ್ಕೊಂಡು ಏನು ಮಾಡ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆಕೆಗೆ ಆ ಭಾರ ಹೊತ್ತುಕೊಂಡಿರ್ತಕ್ಕಂಥ ಆ ಭಾರ ತಡೆಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಾರ ಇದೆ. ಆದರೆ ಅದನ್ನು ಆಕೆ ಹೊತ್ತುಕೊಂಡು ಹೋಗಲೇಬೇಕು. ಆ ಭಾರವನ್ನು ಹೊತ್ತುಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಒಬ್ಬ ವ್ಯಕ್ತಿ ಒಂದು ಗಾಡಿಯನ್ನು ತೆಗೆದುಕೊಂಡು ಬಂದ, 4 ವೀಲರ್ ವೆಹಿಕಲನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾನೆ, ಆ ತಾಯಿಗೆ, ಅಮ್ಮ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಭಾರ ನೀನು ಹೊರೋದಕ್ಕೆ ಸಾಧ್ಯವಿಲ್ಲ, ಬಾ ಅಂತೇಳಿ ಆಕೆಯನ್ನು ಕರೆದುಕೊಂಡು ಏನು ಮಾಡಿದ್ದಾರೆ, ಆಕೆಯ ಮೇಲಿರ್ತಕ್ಕಂಥ ಭಾರದ ಗಂಟನ್ನು ಏನು ಮಾಡಿದ, ತನ್ನ ಗಾಡಿಯಲ್ಲಿ ಹಾಕಿಕೊಂಡು ಏನು ಮಾಡಿದ, ಆಕೆಯನ್ನು ಕುಂದ್ರಿಸಿಕೊಂಡು ಏನು ಮಾಡಿದ, ಹೊರಟು ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ಆಕೆಗೆ ಭಾರ ಇರುತ್ತಾ, ಇರಲ್ಲ, ಫ್ರೀಡಮ್ ಆಗಿದ್ದಾಳೆ. ಹಲ್ಲೆಲೂಯಾ. ಅದರಂಗೆ ಯೇಸು ಸ್ವಾಮಿ ಕೂಡ ನಮ್ಮ ಪಾಪದ ಭಾರವನ್ನು, ಶಾಪದ ಭಾರವನ್ನು, ರೋಗದ ಭಾರವನ್ನು, ನೋವಿನ ಭಾರವನ್ನು, ಸಂಕಟದ ಭಾರವನ್ನು, ಸಂಕಷ್ಟದ ಭಾರವನ್ನು ಎಲ್ಲವನ್ನ ಆತನ ಏನು ಮಾಡಿದ್ದಾನೆ, ಶಿಲುಬೆ ಮೇಲೆ ಒತ್ಕೊಂಡು ಬಿಟ್ಟಿದ್ದಾನೆ. ಆದರೆ ನಾವು ಏನು ಮಾಡಲ್ಲ, ಅದನ್ನು ನಂಬೋದಿಲ್ಲ, ಅರಿಕೆ ಮಾಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಬಂದು ಆಕೆಯ ಭಾರವನ್ನೆಲ್ಲ ತನ್ನ ಗಾಡಿಯಲ್ಲಿ ಹೊತ್ತುಕೊಂಡು ನಡೆದನೋ, ಆಕೆಯನ್ನು ಕೂಡ ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟಿಸಿದನು. ಅದರಂಗೆ ಯೇಸು ಕೂಡ ನಿನ್ನ ಭಾರವನ್ನು ಶಿಲುಬೆಯ ಮೇಲೆ ಆತನು ಏನು ಮಾಡಿದ್ದಾನೆ, ಹೊತ್ತು ನಡೆದಿದ್ದಾನೆ. ಹಲ್ಲೆಲೂಯಾ. ನಿನ್ನ ರೋಗಗಳನ್ನು, ನಿನ್ನ ಭಾರವನ್ನು, ನಿನ್ನ ಪಾಪವನ್ನು, ನಿನ್ನ ಶಾಪವನ್ನು, ಕತ್ತಲೆಯ ಜೀವಿತವನ್ನು ಆತನು ಹೊತ್ತುಕೊಂಡು ಏನು ಮಾಡಿದಾನ್ರಿ, ನಡೆದಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನಮ್ಮನ್ನ ಬಳಿಗೆ ಬನ್ನಿರಿ. ಬೇರೆ ಯಾರು ಕೂಡ ಈ ರೀತಿಯಾಗಿ ಕರೆದಿಲ್ಲ ಪ್ರಿಯರೇ. ಕರೆದಿದ್ದಾರಾ? ಯಾರು ಇಲ್ಲ. ಅದರ ಸಲುವಾಗಿ ಯೇಸು ಕ್ರಿಸ್ತನೊಬ್ಬಾತನೇ ದೇವರು, ಆತನೊಬ್ಬಾತನೇ ಲೋಕದ ರಕ್ಷಕನು, ಆತನೊಬ್ಬಾತನೇ ನಿನ್ನನ್ನು ಉದ್ಧಾರ ಮಾಡುವ ಆತನು, ಆತನೊಬ್ಬಾತನೇ ಮುಕ್ತಿಯನ್ನು, ಮೋಕ್ಷವನ್ನು ಕೊಡಲು ಇಷ್ಟವುಳ್ಳಂಥ ಮಹಾದೇವರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಭಾರತಿಮಾಯಿ ಯಾವಾಗ ಯೇಸು ಕರೆದಂಥ ಸಮಯದಲ್ಲಿ ಭಾರತಿಮಾಯನಿಗೆ ಬಹಳ ಸಂತೋಷ ಆಗ್ತಾ ಇದೆ. ಅಯ್ಯೋ, ನನ್ನ ಯೇಸು ನನ್ನನ್ನು ಕರೆದನ, ನನ್ನ ದೇವರು ನನ್ನನ್ನು ಕರೆದನ, ನನ್ನ ದೇವರು ನನ್ನನ್ನು ಆತನ ಬಳಿಗೆ ಬಾ ಎಂಬುದಾಗಿ ಕರೆದನ ಎಂಬುದಾಗಿ ನೆನೆಸಿ ಏನು ಮಾಡ್ತಾ ಇದ್ದಾನಂದರೆ, ಅಲ್ಲಿಯವರೆಗೆ ಆತನ ಕೈಯಲ್ಲಿ ಒಂದು ಪಾತ್ರೆ ಇತ್ತು, ತಟ್ಟೆ ಇತ್ತು. ಆ ಪಾತ್ರೆಯನ್ನು ಎಸೆತಾನೆ. ಆತನ ಕೈಯಲ್ಲಿ ಒಂದು ಕೋಲು ಇತ್ತು, ಆ ಕೋಲನ್ನು ಎಸಿತಾನೆ. ಆತನ ಮೇಲೆ ಭಿಕ್ಷಾಟನೆ ಒಂದು ಅಂಗಿ ಇತ್ತು, ಆ ಅಂಗಿಯನ್ನು ಎಸಿತಾನೆ. ಇನ್ನು ನನಗೆ ಇವ್ಯಾವು ಕೂಡ ಬೇಕಾಗಿಲ್ಲ, ನನ್ನ ಯೇಸು ನನ್ನನ್ನು ಕರೆದು ಬಿಟ್ಟ ಎಂಬುದಾಗಿ ಏನು ಮಾಡ್ತಾ ಇದ್ದಾನ್ರಿ, ಯೇಸು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆವಾಗ ಸ್ವಾಮಿ ಅವರು ಕೇಳ್ತಾರೆ, ಕಂದ, ನನ್ನಿಂದ ನಿನಗೆ ಏನಾಗಬೇಕು, ಏನು ಮಾಡಬೇಕು ನಿನಗೆ ಎಂಬುದಾಗಿ ಕೇಳಿದಾಗ ಆತನು ಹೇಳ್ತಾನೆ, ಏನಂತೇಳಿ, ಸ್ವಾಮಿ, ನಾನು ಲೋಕವನ್ನು ನೋಡಬೇಕು, ನನಗೆ ಕಣ್ಣುಗಳು ಕಾಣುವಂತೆ ನೀನು ಮಾಡು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ನಂಬಿಕೆಯಂತೆಯೇ ನಿನಗೆ ಆಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಂತ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆಯಂತೆಯೇ ನಿನಗೆ ಆಗಲಿ ಎಂಬುದಾಗಿ ಯಾವಾಗ ಆ ಮಾತನ್ನ ದೇವರು ಬಿಡುಗಡೆ ಮಾಡಿದ್ರು, ಆ ಸಮಯದಲ್ಲಿ ಆತನ ಕಣ್ಣುಗಳು ಕಾಣಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಯಾರು ಕೂಡ ಅಂತಹ ಮಹಾ ಅದ್ಭುತ ಕಾರ್ಯಗಳನ್ನು ಹೊಂದಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಯಾರಿಂದಲೂ ಕೂಡ ಯಾವಾಗ ಯೇಸು ಒಂದು ಮಾತನ್ನು ಹೇಳಿದ್ರು, ಆ ಮಾತಿನಿಂದಲೇ ಆತನಿಗೆ ಏನಾದುವಂತೆ ಕಣ್ಣುಗಳು ಬಂದವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಗುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿ, ಯಾರೂ ಕೂಡ ವಾಸಿ ಮಾಡಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಯೇಸು ಅವನನ್ನು ಕರೆದಾಗ ಆತನಿಗೆ ಏನಾಯ್ತಂತೆ, ಗುಣವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನಮ್ಮನ್ನು ಕೂಡ ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಯೇಸು ನಮ್ಮನ್ನ ಕರಿತಾ ಇದ್ದಾನೆ. ಹಲ್ಲೆಲೂಯಾ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ,
ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವ, ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವ ಎಂದು ನೀ ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರ್ಷವ ಹೊಂದುವೆ ನೀ. ಎಂದು ನೀ ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರ್ಷವ ಹೊಂದುವೆ ನೀ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಕಣ್ಣೀರೆಲ್ಲ ಒರೆಸುವ, ಕಣ್ರೆಪ್ಪೆ ಹಾಗೆ ಕಾಯುವ, ಕಣ್ಣೀರೆಲ್ಲ ಒರೆಸುವ, ಕಣ್ರೆಪ್ಪೆಯಾಗೆ ಕಾಯುವ. ಕಾರ್ಮುಗಿಲಿನಂತೆ ಕಷ್ಟಗಳು ಬಂದರು ಕೈ ಬಿಡದೆ ನಿನ್ನನ್ನು ಕನಿಕರಿಸುವ. ಕಾರ್ಮುಗಿಲಿನಂತೆ ಕಷ್ಟಗಳು ಬಂದರು ಕೈ ಬಿಡದೆ ನಿನ್ನನ್ನು ಆದರಿಸುವ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಆಲಸ್ಯ ವೇಳೆಯಲ್ಲೂ ಬಲವನ್ನು ನೀಡುವನು, ಆಲಸ್ಯ ವೇಳೆಯಲ್ಲೂ ಬಲವನ್ನು ನೀಡುವನು. ಆತನೇ ನಿನ್ನಯ ಬೆಳಕು ರಕ್ಷಣೆಯೋ ತಾಮಸವಿಲ್ಲದೆ ಕೊಡುತ್ತವ. ಆತನೇ ನಿನ್ನಯ ಬೆಳಕು ರಕ್ಷಣೆಯೋ ತಾಮಸವಿಲ್ಲದೆ ಕೊಡುತ್ತವ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಸಕಲ ವ್ಯಾಧಿಯನ್ನು ಗುಣಪಡಿಸಲು ಶಕ್ತನು, ಸಕಲ ವ್ಯಾಧಿಗಳನ್ನು ಗುಣಪಡಿಸಲು ಶಕ್ತನು. ಯಾರೇ ಆಗಿದ್ದರು ಭೇದವಿಲ್ಲದೆ ಕೃಪೆಯಿಂದ ನಿಮ್ಮನ್ನು ಗುಣಪಡಿಸುವ. ಯಾರೇ ಆಗಿದ್ದರು ಭೇದವಿಲ್ಲದೆ ಕೃಪೆಯಿಂದ ನಿಮ್ಮನ್ನು ಗುಣಪಡಿಸುವ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ
ತನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಹಲ್ಲೆಲೂಯಾ. ಯೇಸು ಯಾರನ್ನ ಕರೆದ? ಬಾರ್ತಿಮಾಯನನ್ನ ಕರೆದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ಯೇಸು ಬಾರ್ತಿಮಾಯನನ್ನ ಕರೆದಂಥ ಸಮಯದಲ್ಲಿ ಬಾರ್ತಿಮಾಯನ ಏನು ಮಾಡ್ತಾ ಇದ್ದಾನೆ? ಯೇಸುವಿನ ಬಳಿಗೆ ಬರುವುದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ, ಆಸಕ್ತಿ ಉಳ್ಳವನಾಗಿದ್ದಾನೆ. ನನ್ನ ಬಾಧೆಯನ್ನ, ಈ ನೋವನ್ನ, ಈ ಸಂಕಟವನ್ನ, ಈ ರೋಗವನ್ನ, ಈ ಅನಾರೋಗ್ಯವನ್ನ ನನ್ನಿಂದ ಬಿಡಿಸಲು ಶಕ್ತನಾಗಿರುವ ಆತನು ಯೇಸು ಮಾತ್ರ ಎಂಬುದಾಗಿ ನೆನೆಸಿ ಯೇಸು ಕ್ರಿಸ್ತನ ಬಳಿಗೆ ಓಡಿ ಹೋಗೋದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾನ್ರಿ? ಪ್ರಯಾಸ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅನೇಕರನ್ನ ದೇವರು ಕರಿತಾ ಇದ್ದಾನೆ, ಆದ್ರೆ ಅನೇಕರು ಏನ್ ಮಾಡ್ತಾ ಇಲ್ಲ? ದೇವರ ಕರೆಗೆ ಕಿವಿಗೊಡ್ತಾ ಇಲ್ಲ. ಅನೇಕರು ದೇವರು ಹೇಳಿದಂತ ಮಾತಿನ ಪ್ರಕಾರವಾಗಿ ನಡೀತಾ ಇಲ್ಲ. ಅನೇಕರು ದೇವರು ಮಾಡಿದಂತ ಕಾರ್ಯಗಳನ್ನು ನೋಡುವುದಕ್ಕೋಸ್ಕರವಾಗಿ ತವಕ ಪಡಲಾರದ ಹಾಗೆ ಕುರುಡರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದ್ರೆ, ಯೇಸು ಯಾವಾಗ ಕರೆದನು, ಬಾರ್ತಿಮಾಯನು ತನಗಿರುವಂಥದ್ದು ಎಲ್ಲ ವಸ್ತುಗಳನ್ನು ಒಗೆದು ಯೇಸುವಿನ ಬಳಿಗೆ ಏನ್ ಮಾಡ್ತಾ ಇದ್ದಾನ್ರಿ? ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಬಂದ ಮೇಲೆ ದೇವರು ಅವನ ಜೀವಿತದಲ್ಲಿ ಕಾರ್ಯವನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತಿನ ದಿವಸ ನಿನ್ನ ಕಣ್ಣು ದೇವರನ್ನ ನೋಡಲಾರದ ಹಾಗೆ ಕುರುಡುತನದಲ್ಲಿ ಇದೆಯೇನೋ, ಒಂದು ವೇಳೆ ಈ ಸಮಯದಲ್ಲಿ ನಿನ್ನ ಕಿವಿಗಳು ದೇವರ ವಾಕ್ಯಗಳನ್ನು ಕೇಳಲಾರದ ಹಾಗೆ, ದೇವರ ಮಾತನ್ನ, ಆತನು ಕರೆಯುವಂತ ಸ್ಥಿತಿಯನ್ನು ಕೇಳಲಾರದ ಹಾಗೆ ಕಿವುಡುತನದಲ್ಲಿ ಇದಾವೇನೋ ಈ ಸಮಯದಲ್ಲಿ ಸಹೋದರ ಸಹೋದರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಕರೆಯುತ್ತಾನೆ. ಆತನು ಯಾಕೆ ಕರೆಯುತ್ತಾನಂದ್ರೆ, ನಿನ್ನನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ, ನಿನ್ನನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ, ನಿನ್ನನ್ನು ಉನ್ನತವಾದ ಸ್ಥಾನದಲ್ಲಿ ಇರಿಸಬೇಕೆಂಬುದಾಗಿ, ಶಾಶ್ವತವಾಗಿರ್ತಕ್ಕಂಥ ರಾಜ್ಯದಲ್ಲಿ ನೀನೂ ಕೂಡ ಒಬ್ಬ ಪ್ರಜೆಯಾಗಿರಬೇಕು ಎಂಬುದಾಗಿ, ಪರಲೋಕವನ್ನು ಕೊಡುವುದಕ್ಕಾಗಿ ಯೇಸು ಏನ್ ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಬಾರ್ತಿಮಾಯನನ್ನ ಯೇಸು ಕರೆದಾಗ ಬಾರ್ತಿಮಾಯನು ತನಗಿರುವಂಥದ್ದನ್ನೆಲ್ಲ ಬಿಟ್ಟು ಯೇಸುವಿನ ಬಳಿಗೆ ಓಡಿ ಬಂದ. ಆಮೇಲೆ ನೋಡ್ತಾ ಇದ್ದೇವೆ, ಯೇಸು ಇರುವಂತ ಗುಂಪನ್ನ ಬಾರ್ತಿಮಾಯನ ಹಿಂಬಾಲಿಸಿ ನಡೆದನು ಎಂಬುದಾಗಿ. ಒಂದು ವೇಳೆ ಯೇಸು ನಿನ್ನನ್ನು ಕರೆದಾಗಲೂ ಕೂಡ ಆತನನ್ನು ಹಿಂಬಾಲಿಸಿ ನೀನು ನಡೆಯಲಾರದ ಸ್ಥಿತಿಯಲ್ಲಿದ್ದೀಯೇನು ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ದೃಢವಾದ ತೀರ್ಮಾನವನ್ನು ನೀನು ತೆಗೆದುಕೋ. ನೀನು ಯಾವ ಸ್ಥಳಕ್ಕೆ ಬಂದಿದ್ದೀಯೋ ಆ ಸ್ಥಳದಲ್ಲಿ ಯಾವ ಆತನನ್ನು ನೀನು ಹುಡುಕಿಕೊಂಡು ಬಂದಿದೆಯೋ ಆ ದೇವರು ನಿನ್ನನ್ನು ಕರೆಯುವಂತ ದೇವರಾಗಿದ್ದಾನೆ. ನಿನಗೆ ರೂಪ ಕೊಟ್ಟ ದೇವರಾಗಿದ್ದಾನೆ. ನಿನಗೆ ಕಣ್ಣುಗಳನ್ನ, ನಿನ್ನ ದೇಹವನ್ನ, ನಿನಗಿರುವಂತ ಅಂದ ಚಂದ ಎಲ್ಲವನ್ನ ಅನುಗ್ರಹ ಮಾಡಿದ ದೇವರಾಗಿದ್ದಾನೆ. ಆತನ ಬಾಯ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಭೂಮಿ, ಆಕಾಶ, ಕಣ್ಣಿಗೆ ಕಾಣುವಂಥವುಗಳು, ಕಾಣದಂಥವುಗಳು ಕೂಡ, ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ, ಆತನಿಗಾಗಿ, ಆತನಿಗೋಸ್ಕರವಾಗಿ ಉಂಟಾಯಿತು ಎಂಬುದಾಗಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16-17 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಸಹೋದರ ಸಹೋದರಿ, ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನನ್ನು ಕರೆದಾಗ ನಿನ್ನಲ್ಲಿ ಇರ್ತಕ್ಕಂಥ ಆಲೋಚನೆ ಯಾವುದು? ಒಂದು ಸಾರಿ ದೇವರು ಕರೆದಂಥ ಸಮಯದಲ್ಲಿ ದೇವರ ಕರೆಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೀಯಾ? ದೇವರ ಕರೆಗೆ ವಿರೋಧತೆಯನ್ನು ವ್ಯಕ್ತಪಡಿಸ್ತಾ ಇದೆಯಾ? ಒಂದು ಸಾರಿ ನೀನು ಪರೀಕ್ಷೆ ಮಾಡೋಕೆ ಈ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆತ ನಿನ್ನನ್ನು ಕರಿತಾ ಇದ್ದಾನೆ, ಹೆಸರಿಡಿದು ಕರಿತಾ ಇದ್ದಾನೆ. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಇನ್ನು ಪಾಪದಲ್ಲಿ ಜೀವಿಸ್ತಾ ಇದೆಯಾ? ಸುಳ್ಳುಗಾರನಾಗಿದ್ದೀಯಾ? ವ್ಯಭಿಚಾರಿಯಾಗಿದ್ದೀಯಾ? ಪಾಪದ ಕಾರ್ಯಗಳನ್ನು ಮಾಡುವವನಾಗಿದ್ದೀಯಾ? ಮನುಷ್ಯರು ಮಾಡಿದಂಥ ಬೊಂಬೆಗಳನ್ನು ದೇವರು ಎಂಬುದಾಗಿ ನೆನೆಸುವವನಾಗಿದ್ದೀಯಾ? ಮನುಷ್ಯರು ಮಾಡಿದಂಥ ಸಂಕಲ್ಪಗಳು, ಮನುಷ್ಯರು ಮಾಡಿದಂಥ ಸಂಪ್ರದಾಯ ಪದ್ಧತಿಗಳನ್ನು ಆಚರಣೆ ಮಾಡುವಂಥ ವ್ಯಕ್ತಿಯಾಗಿದ್ದೀಯಾ? ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟಿರುವಂಥ ಸ್ಥಿತಿಯಲ್ಲಿ ನೀನು ಇದ್ದೀಯಾ? ಸಮಯದಲ್ಲಿ ಯೇಸು ಕರಿತಾ ಇದ್ದಾನೆ ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಾಗಿ. ಯೇಸು ಕರಿತಾ ಇದ್ದಾನೆ ನಿನ್ನ ಜೀವಿತದಲ್ಲಿರ್ತಕ್ಕಂಥ ಬಂಧನಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಯೇಸು ಕರಿತಾ ಇದ್ದಾನೆ ನಿನ್ನ ಕಟ್ಟುಗಳನ್ನು ಬಿಚ್ಚುವುದಕ್ಕಾಗಿ. ಯೇಸು ಕರಿತಾ ಇದ್ದಾನೆ ನಿನ್ನನ್ನು ಉದ್ಧರಿಸುವುದಕ್ಕಾಗಿ, ನಿನ್ನನ್ನು ಪರಿಶುದ್ಧಪಡಿಸುವುದಕ್ಕಾಗಿ, ನಿನಗೆ ಆರೋಗ್ಯವನ್ನು ಅನುಗ್ರಹ ಮಾಡುವುದಕ್ಕಾಗಿ, ಪರಲೋಕವನ್ನು ನಿನಗೆ ಕೊಡುವುದಕ್ಕಾಗಿ, ನಿನ್ನ ಜೀವಿತದಲ್ಲಿ ಅದ್ಭುತ ಮಹತ್ತಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಆ ಕರೆಗೆ ನೀನು ಪ್ರತಿಸ್ಪಂದಿಸ್ತೀಯಾ? ಸಮಯದಲ್ಲಿ ನೀನು ಪರೀಕ್ಷೆ ಮಾಡಿಕೋ, ದೇವರ ಹತ್ರ ಬೇಡಕೋ, ಸ್ವಾಮಿ
ಆದಾಮ ಅವಳ ರೀತಿಯಲ್ಲಿ ನಿನ್ನ ಕರೆಗೆ ನಾವು ಹಿಂಜಾರಿ ಹೋಗದ ಹಾಗೆ ಸಹಾಯ ಮಾಡು ಎಂಬುದಾಗಿ ಪರಿಶುದ್ಧಾತ್ಮ ದೇವರನ್ನ ಬೇಡಿಕೊ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನ್ನ ಕೋಟ್ಯಾನು ಕೋಟಿ ಸ್ತೋತ್ರಗಳಪ್ಪ. ಇಷ್ಟು ಹೊತ್ತು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದೀಯ. ಕರೆದಂಥ ದೇವರು ನೀನು ಸ್ವಾಮಿ, ರೂಪ ಕೊಟ್ಟಂಥ ದೇವರು ನೀನು ಸ್ವಾಮಿ. ಯಾವುದು ಇರಬೇಕು ಇರಿಸುವ ಹಾಗೆ ರೂಪ ಮಾಡುವ, ಸೃಷ್ಟಿ ಮಾಡುವ ದೇವರು ನೀನು. ಯಾವುದು ಹೋಗಬೇಕು ಬೇಡವಾದಂಥ ವಸ್ತು ಅದನ್ನು ದೂರ ಮಾಡುವಂಥ ದೇವರು ನೀನು ಸ್ವಾಮಿ. ಅದ್ಭುತವಾದಂಥ ಕಾರ್ಯ ಜರುಗಿಸುವಂತ ನೀನು ಸ್ವಾಮಿ. ಇಷ್ಟು ಹೊತ್ತು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ಪ್ರಿಯರಾದ ಈ ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವುದು ಸ್ವಾಮಿ ಬೇಡವಾಗಿರುವಂಥದ್ದು ಇದೆಯೋ, ಶಾಪವಿದೆಯೋ, ಅನಾರೋಗ್ಯ ಇದೆಯೋ, ಬಡತನ ಇದೆಯೋ, ಕತ್ತಲೆ ಇದೆಯೋ, ಅವಿಶ್ವಾಸ ಇದೆಯೋ, ನಿನಗೆ ತಗ್ಗಿ ಬಗ್ಗಿ ನಡೆಯಲಾರದಂಥ ಸ್ಥಿತಿ ಇದೆಯೋ, ಅಸಮಾಧಾನ ಇದೆಯೋ, ಯಾವುದಿದೆ ಅದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ. ಸಂಪೂರ್ಣವಾಗಿ ಹೊಸದಾಗಿರ್ತಕ್ಕಂಥ ಸೃಷ್ಟಿ ಉತ್ಪನ್ನವಾಗಲಿ. ಹೊಸದಾಗಿರ್ತಕ್ಕಂಥ ಜೀವಿತ ರೂಪಗಳಲ್ಲಿ ಅನಾರೋಗ್ಯವೆಲ್ಲ ನೀಗಿ ಹೋಗಲಿ, ಆರೋಗ್ಯ ಪ್ರಾಪ್ತಿಯಾಗಲಿ, ಬಡತನವೆಲ್ಲ ತೊಲಗಿಸಲ್ಪಡಲಿ, ಸಿರಿತನ ಉಂಟಾಗಲಿ, ಸಂಪೂರ್ಣವಾದ ಸಮಾಧಾನ ಎಲ್ಲ ಮಕ್ಕಳು ಹೊಂದಿಕೊಳ್ಳುವಂಥದ್ದಾಗಲಿ. ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೋ ಆ ಭಯದ ಆತ್ಮವೆಲ್ಲ ತೊಲಗಿಸಲ್ಪಡಲಿ. ಹೌದು ಸ್ವಾಮಿ, ದೂತರು ಹೇಳಿದರು, ಭಯ ಪಡಬೇಡಿರಿ, ದಿಗಿಲುಗೊಳ್ಳಬೇಡಿರಿ, ನಾನು ನಿಮಗೊಂದು ವಿಷಯವನ್ನ ಹೇಳುವವರಾಗಿದ್ದೇವೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇವೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಆ ಸತ್ಯ ಸುವಾರ್ತೆಯನ್ನ ದೂತರು ಯಾವ ರೀತಿಯಾಗಿ ಹೇಳಿದರು ಸ್ವಾಮಿ. ಕರ್ತನೆ, ಆ ಕುರುಬರು ಕೇಳಿದರು, ನಂಬಿದರು, ಎದರಿದರು, ನಡುಗಿದರು, ವಿಶ್ವಾಸವಿಟ್ಟು ಕಂದನನ್ನ ನೋಡಲಿಕ್ಕೆ ಬಂದರು ಸ್ವಾಮಿ. ಆ ರೀತಿಯ ತಗ್ಗಿ ಬಗ್ಗಿ ನಡೆಯುವಂಥ ಜೀವಿತ ನಮ್ಮೆಲ್ಲರಾಗುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಿ ಬೇಡಿದೆಲ್ಲವನ್ನ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲು ಕೂತ್ಕೊಳ್ಳೋಣ. 7 ಮಕ್ಕಳು ಧ್ಯಾನ ಇರುತ್ತೆ.